ಬಂಧುಗಳೇ, ನಮಸ್ಕಾರಗಳು. ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಬಯಕೆಗಳು, ಆಸೆಗಳು, ಕನಸುಗಳು ಈಡೇರಬೇಕಾದರೆ ಯಾವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದರೆ ಯಶಸ್ಸನ್ನು ಕಾಣಬಹುದಾಗಿದೆ ಎಂಬುದನ್ನು ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ. ಬಂಧುಗಳೇ, ನಮ್ಮ ಮನೆಯನ್ನು ಮೊದಲು ಮನೆವಾಸ್ತು ಪ್ರಕಾರವಾಗಿ ಬದಲಾವಣೆಯನ್ನು ಮಾಡಿಕೊಂಡರೆ ನಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದಾಗಿದೆ. ನಾವು ಮಾಡುವ ವ್ಯವಹಾರದಲ್ಲಾಗುವ ನಷ್ಟಗಳಿಗೂ, ಕೆಲಸ ಕಾರ್ಯಗಳ ಅಡೆತಡೆಗಳಿಗೂ, ಉದ್ಯೋಗ ವ್ಯಾಪಾರದಲ್ಲಾಗುವ ನಷ್ಟ, ಭೂಮಿ ಸೈಟ್ ಖರೀದಿಯಲ್ಲಿ ಆಗುವ ತೊಂದರೆಗಳಿಗೂ ಮನೆವಾಸ್ತು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ತಪ್ಪಿದರೆ ಎಲ್ಲಾ ಕಡೆಗಳಿಂದಲೂ ಸಮಸ್ಯೆಗಳನ್ನು ನಿರಂತರವಾಗಿ ಅನುಭವಿಸುವಂತಾಗುತ್ತದೆ. ಬಂಧುಗಳೇ, ನಮ್ಮ ಸುತ್ತಮುತ್ತಲೂ ನಾವು ಗಮನಿಸಿದಂತೆ ಕೆಲವರು ಕೈಹಾಕಿದ ಕೆಲಸಗಳೆಲ್ಲವೂ ಅವರು ಮಾಡುವ ವ್ಯವಹಾರಗಳಲ್ಲೂ ಅವರಿಗೆ ಉತ್ತಮ ಲಾಭ ಗಳಿಸುವಂತೆ ಯಶಸ್ಸು ಆಗುತ್ತದೆ. ಇನ್ನು ಕೆಲವರು ಯಾವ ಕೆಲಸ ಮಾಡಿದರೂ ಉತ್ತಮ ಫಲಿತಾಂಶ ಕಾಣದೆ ನಷ್ಟ ಅನುಭವಿಸುತ್ತಾರೆ. ಇದರ ಪರಿಹಾರ ದೋಷಗಳಿಗಾಗಿ ಯಾರೋ ಜ್ಯೋತಿಷಿ ಹೇಳಿದರೆಂದು ನೀವು ಲಕ್ಷಾಂತರ ರೂಪಾಯಿ ಪೂಜೆ ಪುರಸ್ಕಾರಗಳಿಗೆ ಖರ್ಚು ಮಾಡಿದರೂ ಅವರು ತಮ್ಮ ಜೀವನವನ್ನು ಚೆನ್ನಾಗಿ ನಡೆಸುವರೇ ಹೊರತು ಯಾವುದೇ ಫಲಿತಾಂಶ ನಿಮಗೆ ಸಿಗಲು ಅಸಾಧ್ಯವಿದೆ. ಇದಕ್ಕೆಲ್ಲ ಅವರು ವಾಸವಿರುವ ಮನೆಯ ವಾಸ್ತುದೋಷವೇ ಮೂಲ ಕಾರಣವಾಗಿರುತ್ತದೆ. ನಮ್ಮ ಮನೆಯ ವಾಸ್ತುದೋಷ ನಮಗೆ ತಟ್ಟಿದರೆ ಅಂತಹ ಮನೆಯಲ್ಲಿ ಕೋಟ್ಯಾಧೀಶನು ವಾಸ ಮಾಡಿದರೂ ಮುಂದೆ ಹಂತ ಹಂತವಾಗಿ ಆತನು ತನ್ನಲ್ಲಿ ಇದ್ದ ಸಂಪತ್ತು ಎಲ್ಲವನ್ನೂ ಅನಾರೋಗ್ಯ ಸಮಸ್ಯೆಗಳಿಗಾಗಿ ಇತರ ದುಂದುವೆಚ್ಚಗಳನ್ನು ಮಾಡುತ್ತಾ ಸಂಪೂರ್ಣವಾಗಿ ಕಳೆದುಕೊಳ್ಳುವಂತಾಗುತ್ತದೆ. ವಾಸ್ತುದೋಷವಿದ್ದ ಮನೆಯಲ್ಲಿ ಒಂದು ಪೀಳಿಗೆಯು ಸಂಪಾದಿಸಿದ ಆಸ್ತಿಯಂತಸ್ತು, ಸಂಪತ್ತು ಇನ್ನೊಂದು ಪೀಳಿಗೆಗೆ ಮುಂದುವರಿಯುವುದರೊಳಗೆ ಎಲ್ಲವೂ ಸರ್ವನಾಶವಾಗಬಹುದು. ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಮ್ಮ ಮನೆ ಮತ್ತು ಮನಸ್ಸಿನ ವಾಸ್ತು ಮೂಲ ಕಾರಣವಾಗಿರುತ್ತದೆ. ಇದನ್ನು ನಾವು ಮೊದಲು ಸರಿಪಡಿಸಿಕೊಂಡರೆ ಸರ್ವರೀತಿಯಲ್ಲಿಯೂ ಯಶಸ್ಸನ್ನು ತಮ್ಮದಾಗಿಸಿಕೊಳ್ಳಬಹುದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಪರಿಹಾರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಲು ಮರೆಯದಿರಿ. ಧನ್ಯವಾದಗಳು.